ನಾವು ಬೆಂಗಳೂರಲ್ಲಿ ಸುಮಲತಾ ಅವ್ರದ್ದು ಅಲ್ಲ ಕರೆಕ್ಟು. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸಿದ್ವಿ. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಹೈಕಮಾಂಡ್ JDSಗೆ ಅಂತ ಸೂಚನೆ ಮಾಡಿದ್ರೆ ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ಏನಂತ ಮಾಡ್ತೀರಾ ಸರ್? ಚರ್ಚೆ ಅಷ್ಟೇ, ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಸ್ಟಿಕಣ್ಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ BJPಗೆ ನಾವು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು, BJP ಒಂದು ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಹೇಳಿ JDSನವ್ರು ನಮಗೆ ಮಾಡಲಿ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು JDSನವ್ರ ಭಾವನೆಗೆ ಬಂದಾದಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ, ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾರು ಸಲಹೆ ಏನು ಕೊಡೋದಕ್ಕೆ, ಅವರು ಅಭಿಪ್ರಾಯಗಳು ಕೇಳೋದಕ್ಕೆ ಹೋಗಿದ್ದು, ಸಲಹೆ ನಾವು ಕೊಡೋದಕ್ಕೆ ಯಾರು? ಸರ್, ಹೈಕಮಾಂಡ್ ಸೂಚನೆ ಮಾಡಿ ಮೈತ್ರಿ ಅಭ್ಯರ್ಥಿ JDSಗೆ ಅನ್ನೋಂಥದ್ದಾದರೆ ಅವಾಗ ಏನಿರುತ್ತೆ ಸರ್ ತಮ್ಮ ನಡೆ? ಅದು ನಾವು ಹೇಳಿದ್ರೆ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿ ನಾವು ಕುತ್ಕೊಂಡು ಮಾತಾಡ್ತೀವಿ. ನಮ್ಮ ಸೂಚನೆ ಕೊಟ್ಟರೆ ಏನಿರುತ್ತೆ ಸರ್ ತಮ್ಮ ನಡೆ? ಆವಾಗ ತಮಗೆ ನಾವು ಗಮನಕ್ಕೆ ತಂದೆ ತರ್ತೀವಲ್ಲ. ಏನು ಅದನ್ನು ನೀವು ನೋಡಿದ್ರೆ ಅಂಥ ಸಂದರ್ಭ ಬಂದರೆ ನಾನು ಹೇಳ್ತೀನಿ, ಸುಮ್ಮನೆ ಅವಾಪೋಹಗಳು ಹುಟ್ಟಾಕ್ಬಿಡಿ ಅಂತ ನಾವು ಹೇಳಿದ್ದು ತಮಗೆ. ನೀವು ಮುಂಚೆಯಿಂದಲೂ ನಾನು ಸ್ಟಿಲ್ ಯಾವತ್ತು MLA ಆದೆ ಅವತ್ತಿಂದಲೇ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ತಾವೇ ಹುಟ್ಟಾಕ್ತಾ ಇದ್ರಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಅಂಥ ಸಂದರ್ಭ ಏನಾರು ಬಂದಾಗ, ಯಾಕೆಂದ್ರೆ ನಾನು JDSನಿಂದ BJPಗೆ ಬಂದಾಗ ನಾನೇ ತಮ್ಮನ್ನು ಕರೆದು ಮಾತಾಡಿರೋ ಅಂಥದ್ದು. ಸುಮ್ಮನೆ ಹುಟ್ಟಾಕ್ಬೇಡಿ ಅಂತ ನಾನು ಮನವಿಯನ್ನು ಮಾಡ್ತಾ ಅಲ್ಲ, ದಯವಿಟ್ಟು ನಾನು ಹೇಳಬೇಕಲ್ಲ ನಿಮಗೆ. ನಾನು ಓಪನಾಗಿ ಹೇಳ್ತೀನಿ, ನೀವೆಲ್ಲ ಸ್ನೇಹಿತರು, ನೀವೆಲ್ಲ ನಮ್ಮ ಸ್ನೇಹಿತರು. ನಾವು ಯಾವಾಗ್ಲೂ ಏನಾದ್ರು ನಾನು ತೀರ್ಮಾನ ತಗೊಳ್ಳೋದಾಗ್ಲಿ ಏನೇ ಮಾಡಬೇಕಾದ್ರೂ ತಮ್ಮ ಗಮನಕ್ಕೆ ತರದೇನೆ ಏನು ಮಾಡಿಲ್ಲ ಇದುವರೆಗೂ. ಯಾವುದೇ ತೀರ್ಮಾನ ಇರಲ್ಲ, ಹಾಗಾಗಿ ಏನು ತಲೆ ಕೆಡಿಸ್ಕೊಬೇಡಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.